ನಿಮ್ದು ರಿಸ್ಯೂಮೆ ಹೆಂಗೆ ಬರೀತಿರಲ್ಲ ಅದು ಭಾಳ ಇಂಪಾರ್ಟೆಂಟ್. ಎಷ್ಟೋ ರಿಸ್ಯೂಮೆಗಳು ಹೆಂಗೆ ಇರ್ತಾವಂದ್ರೆ 2 ಪೇಜ್ 3 ಪೇಜ್ 4 ಪೇಜ್ ಇರ್ತಾವೆ. ಅದರೊಳಗೆ ಎಷ್ಟು ಡೀಟೇಲ್ಸ್ ಹಾಕಿರ್ತಾರೆ ಅಂದ್ರೆ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಇರ್ತೈತಿ. ಎಷ್ಟೋ ಮಂದಿ ಅದನ್ನು ಕಾಪಿ ಪೇಸ್ಟ್ ಮಾಡಿರ್ತಾರೆ ಬೇರೆದವ್ರದ್ದು. ಅದ್ರಾಗಿನ ಕಂಟೆಂಟ್ಸ್ ಅದಕ್ಕೆ ಚೇಂಜ್ ಮಾಡೋಂಗಿಲ್ಲ. ಇವ್ರದ್ದು ಪ್ರಾಜೆಕ್ಟ್ ಬೇರೆ ಇರ್ತೈತೆ, ಒಂದು ಯಾವ್ದು ಕಾಪಿ ಮಾಡಿರ್ತಾರೆ ಅವ್ನು ಹಾಕಿರ್ತಾರೆ. ಆಮೇಲೆ ಸ್ಕಿಲ್ ಸೆಟ್ ಬಂತಂದ್ರೆ C++, ಜಾವಾ, ಪೈಥಾನ್, C# ಅಂದ್ರೆ ಏನೇನೋ ಮಾರ್ಕೆಟ್ನಾಗ ಅದಾವಲ್ಲ ಅವನ್ನೆಲ್ಲ ಉದ್ದ ಬರೆದು ಬಿಡ್ತಾರೆ. ಅದ್ರಾಗ ಯಾವ್ದಾರ ಒಂದು 2 ತೊಗೊಂಡು ನಾವು ಕ್ವಶನ್ ಕೇಳಿದ್ವಿ ಅಂತಿಕೋ, ಅದು ಭಾಳ ದಿನ ಆತ್ರಿ ಕಲ್ತು ಮರ್ತೇನೆ ಅಂತಾರೆ. ಸೊ ಹಿಂಗೆ ಮಾಡಿ ಉಪಯೋಗ ಇಲ್ಲ. ಜೆನ್ಯೂನ್ಲಿ ನಿಮ್ಗೆ ಏನು ಗೊತ್ತೈತಿ ಅದನ್ನು ಅಷ್ಟೇ ಬರೀರಿ. ಬೆಸ್ಟ್ ರಿಸ್ಯೂಮೆ ಇಸ್ ಆ್ಯಕ್ಚುಲಿ 1 ಪೇಜ್ ರಿಸ್ಯೂಮೆ. ಆ 1 ಪೇಜ್ನಾಗ ನಿಮ್ದು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಏನೈತಿ, ನಿಮ್ದು ಕ್ಯಾರಿಯರ್ ಆಬ್ಜೆಕ್ಟಿವ್ ಏನೈತಿ, ಆಮೇಲೆ ನೀವು ಏನು ಪ್ರಾಜೆಕ್ಟ್ಸ್ ಮಾಡೀರಿ, ಅದ್ರೊಳಗೆ ನೀವೇನು ರೋಲ್ ಪ್ಲೇ ಮಾಡೀರಿ. ಭಾಳ ರಿಸ್ಯೂಮೆ ಒಳಗೆ ಆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಸೆನ್ಸರ್ ಐತಿ, ಇದು ಅಲ್ಲಿ ಡೇಟಾ ತೊಗೋತೈತಿ, ಅದು ಅಲ್ಲಿ ಹೋಗ್ತೈತಿ, ಇಲ್ಲಿ ಬರ್ತೈತಿ. ಅದನ್ನು ತೊಗೊಂಡು ಏನು ಮಾಡೋಣ ನಾವು? ನಮಗೇನು ಬೇಕಂದ್ರೆ ನೀವೇನು ಮಾಡೀರಿ, ಅದ್ರಾಗ ನಿಮ್ಮ ಕಾಂಟ್ರಿಬ್ಯೂಷನ್ ಏನೈತಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ವಿ ಡಿಡ್ ದಿಸ್ ಅಂತ ಬರೆದಿರ್ತಾರೆ. ಅಂದರೆ ಆ್ಯಸ್ ಅ ಟೀಮ್ ನಾವು ಅದನ್ನು ಮಾಡೇವಿ ಇದನ್ನು ಮಾಡೇವಿ, ಅದು ನಮಗೆ ಉಪಯೋಗ ಇಲ್ಲ. ಅದರೊಳಗೆ ಸ್ಪೆಸಿಫಿಕ್ಕಾಗಿ ನೀವೇನು ಮಾಡೀರಿ, ದ್ಯಾಟ್ ಈಸ್ ವಾಟ್ ವಿ ಲುಕ್ ಫಾರ್. ಸೊ ರಿಸ್ಯೂಮೆ ಒಳಗೆ ಆ ಪ್ರಾಜೆಕ್ಟ್ಸ್ ಬರೆದಾಗಲೂ ಕ್ಲಿಯರಾಗಿ ಬರೀರಿ. ಐ ಡೆವಲಪ್ಡ್ ದ ಫ್ರಂಟ್ ಎಂಡ್ ಫಾರ್ ದಿಸ್, ಆರ್ ಐ ಡಿಸೈನ್ಡ್ ದ ಡೇಟಾಬೇಸ್ ಫಾರ್ ದಿಸ್, ಐ ಹೆಲ್ಪ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಫ್ರಾಮ್ 100 milliseconds to 50 milliseconds. ಆ ಥರ ಹಂಗೆ ಬರ್ದಾಗ ನಮಗೆ ಗೊತ್ತಾಗ್ತೈತಿ ನೀವು ಜೆನ್ಯೂನಾಗಿ ಇಲ್ಲಿ ಬರ್ದದ್ದು ಕರೆಕ್ಟ್ ಐತಿ, ನೀವೇನು ಮಾಡ್ಯಾರ ಅಂತಂದು. ಅಫ್ಕೋರ್ಸ್ ಇಟ್ ಹೆಲ್ಪ್ಸ್ ಇನ್ ದ ಇಂಟರ್ವ್ಯೂ ಆಲ್ಸೋ ಆ್ಯಂಡ್ ಡ್ರೈವ್ ದ ಇಂಟರ್ವ್ಯೂ ಕನ್ವರ್ಸೇಷನ್ಸ್.